ಉಪ್ಪಿನಕಾಯಿ, ಅಂಬಟೆಯನ್ನು ಬೇಯಿಸಿಕೊಂಡ ಮತ್ತು ಮಸಾಲೆಯನ್ನು ಹುರಿದ ಪಾಕ. ಚೆನ್ನಾಗಿ ಬಲಿತ ಅಂಬಟೆಕಾಯಿಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲಿ 70 ಅಂಬಟೆಕಾಯಿಗಳನ್ನು ಬಳಸಲಾಗಿದೆ. ಸಾಧ್ಯವಾದಷ್ಟು ಮಟ್ಟಿಗೆ ಕೊಯ್ಯುವಾಗ ಕಾಯಿಗಳು ಕೆಳಗೆ ಬಿದ್ದು ಏಟಾಗದಿದ್ದರೆ ಒಳ್ಳೆಯದು. ಈ ಉಪ್ಪಿನಕಾಯಿಗೆ ಎಳೆಯ ಕಾಯಿಗಳಿಗಿಂತ ಒಳಗೆ ಬಲಿತ ಗೊರಟು ಅಥವಾ ವಾಟೆ ಇರುವಂತಹ ಕಾಯಿಗಳು ಸೂಕ್ತವಾದದ್ದು. ಹಾಗೆಂದು ಬಲಿತು ಹಣ್ಣಾಗಿ ಮೆತ್ತಗಾದವುಗಳು ಚೆನ್ನಾಗಿರುವುದಿಲ್ಲ. ಕೊಯ್ದ ಅಂಬಟೆಗಳನ್ನು ತೊಳೆದು ಬಟ್ಟೆಯಿಂದ ಚೆನ್ನಾಗಿ ಒರೆಸಿಡಬೇಕು. 1-2 ಗಂಟೆ ಬಿಸಿಲು ಇದ್ದರೆ ಬಿಸಿಲಿನಲ್ಲಿ ಪಸರಿಸಿ ಇಟ್ಟುಕೊಳ್ಳಬೇಕು. ನೀರ ಪಸೆ ಇದ್ದರೆ ಆರಿ ಹೋಗುತ್ತದೆ, ಅಲ್ಲದೆ ಕತ್ತರಿಸಲು ಸುಲಭ ಆಗುತ್ತದೆ. ಉಪ್ಪು ನೀರನ್ನು ತಯಾರಿಸಿಕೊಳ್ಳುವುದು. ಒಂದು ಪಾತ್ರೆಗೆ ಕಲ್ಲುಪ್ಪನ್ನು ಹಾಕಿಕೊಳ್ಳಬೇಕು. 2 ಕಪ್ ಕಲ್ಲುಪ್ಪನ್ನು ಬಳಸಲಾಗಿದೆ. ಸುಮಾರು 1.5 ಲೀಟರ್ನಷ್ಟು ನೀರು ಹಾಕಿಕೊಂಡು ಒಲೆಯಲ್ಲಿಟ್ಟು ಉರಿಯನ್ನು ಹಚ್ಚಿ ಮಗುಚಿಕೊಳ್ಳಬೇಕು. ಉಪ್ಪಿನಕಾಯಿಗೆ ಮಸಾಲೆ ಅರೆಯಲು ಕಡು ಉಪ್ಪು ನೀರನ್ನು ಮಾಡಿಕೊಳ್ಳುವುದು ಕ್ರಮ. 1 ಕುದಿ ಬರುವಾಗ ಉಪ್ಪು ಸರಿಯಾಗಿ ಕರಗಬೇಕು. ಇಲ್ಲದಿದ್ದರೆ ನೀರು ಸ್ವಲ್ಪ ಸೇರಿಸಿಕೊಂಡರಾಯಿತು. ಇಲ್ಲಿ 1 ಕುದಿ ಬರುವಾಗ ಉಪ್ಪು ಕರಗಿದೆ. ಒಮ್ಮೆ ಚೆನ್ನಾಗಿ ಕುದಿದಾಗ ಉರಿಯನ್ನು ಸಣ್ಣ ಮಾಡಿ 1-2 ನಿಮಿಷ ಕುದಿಯಲು ಬಿಡಬೇಕು. ನಂತರ ಉರಿಯನ್ನು ಆರಿಸಿಕೊಳ್ಳಬೇಕು. ಸ್ವಲ್ಪ ಹೊತ್ತು ಅಲ್ಲಾಡಿಸದೆ ಬಿಟ್ಟಾಗ ಧೂಳು ಕಸ ಇದ್ದಲ್ಲಿ ಕೆಳಗೆ ಹೋಗಿ ಸೇರಿಕೊಳ್ಳುತ್ತದೆ. ಒಂದು ಸ್ವಚ್ಛ ಒಣ ಬಟ್ಟೆಗೆ ಹಾಕಿ ಸೋಸಿಕೊಳ್ಳಬಹುದು. ಒಂದು ವೇಳೆ ಧೂಳು ಮೇಲಿನ ನೊರೆಯಲ್ಲಿಯೂ ತೇಲಿಕೊಂಡಿದ್ದರೆ ಅದನ್ನು ಮೆಲ್ಲಗೆ ಒಂದು ಚಮಚದ ಸಹಾಯದಿಂದ ತೆಗೆಯಬಹುದು. ನಿಧಾನವಾಗಿ ಕುಲುಕಿಸದೆ ಸೋಸಿಕೊಳ್ಳಬೇಕು. ಧೂಳು, ಮಣ್ಣಿನ ಅಂಶ ಕೆಳಗೆ ಉಳಿದು ಬಿಡುತ್ತದೆ. ಸೋಸಿದ ಉಪ್ಪು ನೀರನ್ನು ಪುನಃ ಕುದಿಸಿ ಸ್ವಲ್ಪ ಬತ್ತಿಸಿಕೊಳ್ಳಬೇಕು. ಕುದಿದು ಮೇಲಿನಿಂದ ತೆಳುವಾದ ಅರೆ ಪಾರದರ್ಶಕ ಪದರ ಬಂದಾಗ ಉರಿಯನ್ನು ಆರಿಸಿ. ಚೆನ್ನಾಗಿ ತಣಿಯಲು ಬಿಡಬೇಕು. ತಣಿದಾಗ ತಳದಲ್ಲಿ ಸ್ವಲ್ಪ ಉಪ್ಪು ಉಳಿದಿರುತ್ತದೆ. ಅಂಬಟೆಕಾಯಿಗಳನ್ನು ಕತ್ತರಿಸಿಕೊಳ್ಳುವುದು. ಇನ್ನೀಗ ಬಿಸಿಲಲ್ಲಿ ಇಟ್ಟು ಒಣಗಿಸಿಕೊಂಡ ಅಂಬಟೆಕಾಯಿಗಳನ್ನು ಕತ್ತರಿಸಿಕೊಳ್ಳಬೇಕು. ಗುಂಡು ಕಲ್ಲಿನಲ್ಲಿ 4 ಬದಿ ಜಜ್ಜಿದರೆ ಗೊರಟಿನಿಂದ ಸುಲಭವಾಗಿ ಬೇರ್ಪಡುತ್ತದೆ. ಚೂರು ಚೂರಾಗದೆ ದೊಡ್ಡ ತುಂಡುಗಳಾಗಿ ಮತ್ತು ಗೊರಟಿನಿಂದ ಪೂರ್ಣವಾಗಿ ಬೇರ್ಪಟ್ಟರೆ ಚೆನ್ನಾಗಿರುತ್ತದೆ. ಬಿಸಿಲಿನಲ್ಲಿ ಇಡುವ ವಿಧಾನದಿಂದಾಗಿ ಗೊರಟಿನಿಂದ ತಿರುಳನ್ನು ಬೇರ್ಪಡಿಸಲು ಸುಲಭವಾಗುತ್ತದೆ. ಎಲ್ಲ ಅಂಬಟೆಗಳನ್ನು ಗೊರಟಿನಿಂದ ಬೇರ್ಪಡಿಸಿ ಆಯಿತು. ಗೊರಟುಗಳನ್ನು ಬೇರೆ ಪದಾರ್ಥಗಳಿಗೆ ಬೇಕಿದ್ದರೆ ಸೇರಿಸಬಹುದು ಅಥವಾ ಬಿಸಾಡಬಹುದು. ಇಲ್ಲಿ ನಾವು ಅಂಬಟೆ ತಿರುಳನ್ನು ಮಾತ್ರ ಬಳಸುತ್ತೇವೆ. 6-8 ತುಂಡುಗಳಾಗಿ ಕತ್ತರಿಸಿಕೊಳ್ಳಿ. ತೀರಾ ಚಿಕ್ಕದಾದ ತುಂಡುಗಳನ್ನು ಈ ಉಪ್ಪಿನಕಾಯಿಗೆ ಬಳಸದಿರುವುದು ಒಳ್ಳೆಯದು. ಈ ಗೊರಟುಗಳನ್ನು ಮತ್ತು ಚೂರಾದ ತುಂಡುಗಳನ್ನು ಸೇರಿಸಿ ಗೊಜ್ಜು ಅಥವಾ ಸಾರು ಮಾಡಬಹುದು. ಅಂಬಟೆಕಾಯಿಗಳನ್ನು ಬೇಯಿಸಿಕೊಳ್ಳುವುದು. ಇದೀಗ ಅಂಬಟೆಕಾಯಿಗಳನ್ನು ಬೇಯಿಸಿಕೊಳ್ಳಬೇಕು. 1/4 ಕಪ್ಪಿನಷ್ಟು ಕಲ್ಲುಪ್ಪನ್ನು ಹಾಕಿ 4 ಕಪ್ಪಿನಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಯಲಿ. ಉಪ್ಪು ಕರಗಲಿ. ಉಪ್ಪು ಕರಗಿ ಚೆನ್ನಾಗಿ ಕುದಿದಾಗ ಕತ್ತರಿಸಿಟ್ಟ ಅಂಬಟೆಕಾಯಿಗಳನ್ನು ಸ್ವಲ್ಪ ಸ್ವಲ್ಪವೇ ಆ ನೀರಿನಲ್ಲಿ ಹಿಡಿಯುವಷ್ಟೇ ಹಾಕಿಕೊಳ್ಳಿ. ಎಲ್ಲ ತುಂಡುಗಳು ಒಂದೇ ಹದದಲ್ಲಿ ಬೇಯುವಂತೆ ಆಗಾಗ ಹಗುರವಾಗಿ ಮಗುಚಿಕೊಳ್ಳಬೇಕು. ಹದವಾಗಿ ಬೇಯಿಸಿಕೊಳ್ಳಬೇಕು. ಜಾಸ್ತಿ ಬೇಯದಿರಲಿ. ಮೃದು ಆಗಬೇಕು. ಉಗುರಲ್ಲಿ ಚುಚ್ಚಿದರೆ ಒಳಗೆ ಹೋಗುವಷ್ಟು ಮಾತ್ರ ಬೆಂದರೆ ಸಾಕೆಂದು ನನ್ನ ಅಜ್ಜಿ ಹೇಳುತ್ತಿದ್ದರು. ಮುಳ್ಳು ಚಮಚದಿಂದ ಮೆಲ್ಲಗೆ ಚುಚ್ಚಿ ನೋಡಬಹುದು. ಸಾಮಾನ್ಯವಾಗಿ 1 ಕುದಿ ಬಂದಾಗಲೇ ಅಂಬಟೆಕಾಯಿ ಹೋಳುಗಳು ಹದವಾಗಿ ಬೆಂದು ಬಿಡುತ್ತದೆ.
ತಿರುಳು ಹೆಚ್ಚು ದಪ್ಪ ಇದ್ದಲ್ಲಿ ಸ್ವಲ್ಪ ಜಾಸ್ತಿ ಬೇಯಿಸಿಕೊಳ್ಳಬೇಕಾಗಲೂಬಹುದು. ಇದೀಗ ಅಂಬಟೆ ಹೋಳುಗಳನ್ನು ಹಾಕಿದ ಮೇಲೆ ಮೊದಲ ಕುದಿ ಬರುತ್ತಿದೆ. ನೀರಿನಿಂದ ತೆಗೆದು ಸೋಸಿಕೊಂಡು ತೂತು ಇರುವ ಪಾತ್ರೆಗೆ ಅಥವಾ ಜರಡಿಗೆ ಹಾಕಿಕೊಳ್ಳಬಹುದು. ಉಳಿದ ಅಂಬಟೆಗಳನ್ನು ಇದೇ ರೀತಿ ಬೇಯಿಸಿಕೊಳ್ಳಬೇಕು. ಅಂಬಟೆ ಸಿಪ್ಪೆಯ ಹಸಿರು ಬಣ್ಣ ಸ್ವಲ್ಪ ತಿಳಿಯಾಗಿ ಮಾಸಿದಂತೆ ಆಗುತ್ತದೆ. ಒಲೆಯ ಉರಿಯನ್ನು ಒಮ್ಮೆಗೆ ಆರಿಸಿಕೊಂಡು ಹೋಳುಗಳನ್ನು ತೆಗೆದುಕೊಳ್ಳಬಹುದು. ತೆಗೆಯುವಾಗ ನಿಧಾನವಾದರೆ ಜಾಸ್ತಿ ಬೆಂದು ಬಿಡಬಹುದು. ಇಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಬೆಂದರೆ, ತೀರ ಮೆತ್ತಗೆ ಆಗುವವರೆಗೆ ಬೆಂದರೆ ಅಂಬಟೆಯ ಸಿಪ್ಪೆ ಬೇರೆ ತಿರುಳು ಬೇರೆಯಾಗಿ ಉಪ್ಪಿನಕಾಯಿ ಅಷ್ಟು ಸರಿಯಾಗುವುದಿಲ್ಲ. ಮುಳ್ಳು ಚಮಚ ಒಳಗೆ ಚುಚ್ಚುವಷ್ಟು ಬೇಯಬೇಕು. ಮುಟ್ಟುವಾಗ ಸ್ವಲ್ಪ ಗಟ್ಟಿಯಾಗಿಯೂ ಇರಬೇಕು. ಬೇಯಿಸಿದ ಅಂಬಟೆಗಳನ್ನು ತಣಿಸಿ ನೀರು ಆರಿಸಿಕೊಳ್ಳಬೇಕು. ಒಂದು ಸ್ವಚ್ಛ ಒಣ ಬಟ್ಟೆಯ ಮೇಲೆ ಅಂಬಟೆ ಹುಳುಗಳನ್ನು ಪಸರಿಸಿ ಹಾಕಬೇಕು. ಬಟ್ಟೆಯನ್ನು ಮುಚ್ಚಿ ಹಗುರವಾಗಿ ಮೇಲಿನಿಂದಲೂ ಒರೆಸಿಕೊಳ್ಳಬಹುದು. ಹಾಗೆಯೇ ಸ್ವಲ್ಪ ಹೊತ್ತು ಬಿಟ್ಟು ಬಿಸಿ ಮತ್ತು ನೀರಿನ ಪಸೆ ಆರಲು ಬಿಡಬೇಕು. ಹೋಳುಗಳು ಬೆಂದು ಬಣ್ಣ ಮಾಸಿವೆ, ಆದರೂ ಸ್ವಲ್ಪ ಗಟ್ಟಿಯಾಗಿ ಗರಿಗರಿಯಾಗಿಯೇ ಇವೆ. ಇದೀಗ ಹೋಳುಗಳು ತಿನ್ನುವಾಗ ಕರುಕುರುವಾಗಿದ್ದು ಉಪ್ಪಿನಕಾಯಿಗೆ ಸರಿಯಾದ ರೀತಿಯಲ್ಲಿ ಬೆಂದಿದೆ. ಮಸಾಲೆಯನ್ನು ಹುರಿದುಕೊಳ್ಳುವುದು. ಮಸಾಲೆಯನ್ನು ಹುರಿದುಕೊಳ್ಳಬೇಕು. ಬಾಣಲೆ ಒಲೆ ಮೇಲಿಟ್ಟು ಉರಿಯನ್ನು ಹಚ್ಚಿ ಬಾಣಲೆ ಬಿಸಿಯಾದಾಗ 1/4 ಕಪ್ಪಿನಷ್ಟು ಸಾಸಿವೆ ಹಾಕಿ ಸಣ್ಣ ಉರಿಯಲ್ಲಿ ಎಲ್ಲವನ್ನೂ ಒಂದೇ ರೀತಿಯಾಗಿ ಹುರಿಯುವಂತೆ ಮಗುಚಿಕೊಳ್ಳಬೇಕು. ಮಧ್ಯದಲ್ಲಿ 1-2 ಸೆಕೆಂಡುಗಳ ಕಾಲ ನಿಲ್ಲಿಸುತ್ತಾ ಹುರಿದುಕೊಳ್ಳಬಹುದು. ಸಾಸಿವೆ ಕಂದು ಬಣ್ಣದಿಂದ ಬೂದು ಬಣ್ಣಕ್ಕೆ ತಿರುಗುತ್ತವೆ. ಸ್ವಲ್ಪ ಹೊತ್ತು ಚಟಪಟವಾಗುತ್ತಾ ಇರಬೇಕು. ಅನಂತರ ಉರಿಯನ್ನು ಆರಿಸಿಕೊಳ್ಳಿ. ಬಾಣಲೆಯಿಂದ ತೆಗೆದಿಟ್ಟುಕೊಳ್ಳಬೇಕು. ಸ್ವಲ್ಪ ಸಾಸಿವೆಯನ್ನು ಜಜ್ಜಿಕೊಂಡು ನೋಡಿದಾಗ ಸಾಸಿವೆ ಹುಡಿ ಕಾಫಿ ಕಂದು ಬಣ್ಣಕ್ಕೆ ಬಂದರೆ ಹುರಿದದ್ದು ಸಾಕಾಗಿದೆ ಎಂದರ್ಥ. ಕಾಫಿ ಬಣ್ಣಕ್ಕೆ ತಿರುಗಿದ ಸಾಸಿವೆ ಹುಡಿ ಹುರಿದ ಉಪ್ಪಿನಕಾಯಿಗೆ ಒಳ್ಳೆಯ ಪರಿಮಳವನ್ನು ಕೊಡುತ್ತದೆ. 2 ಟೀ ಚಮಚದಷ್ಟು ಮೆಂತೆ ಹಾಕಿ ಸಣ್ಣ ಉರಿಯಲ್ಲಿ ಮಗುಚಿಕೊಳ್ಳುತ್ತಾ ಹುರಿದುಕೊಳ್ಳಬೇಕು. ಸ್ವಲ್ಪ ಚಟಪಟವಾಗಿ ಕಂದುಗೆಂಪಾಗಿ ತಿರುಗಿದಾಗ ಉರಿಯನ್ನು ಆರಿಸಿ ಬಾಣಲೆಯಿಂದ ತೆಗೆದಿರಿಸಿಕೊಳ್ಳಬೇಕು. 1 ಟೀ ಚಮಚದಷ್ಟು ಜೀರಿಗೆಯನ್ನು ಹಾಕಿ. ಕೆಲವು ಮಂದಿ ಜೀರಿಗೆಯನ್ನು ಸೇರಿಸಿಕೊಳ್ಳುವುದಿಲ್ಲ. ಸ್ವಲ್ಪ ಚಟಪಟವಾಗಿ ಕಂದುಗೆಂಪಾಗಿ ತಿರುಗಿದಾಗ ಉರಿಯನ್ನು ಆರಿಸಿ ಬಾಣಲೆಯಿಂದ ತೆಗೆದಿರಿಸಿಕೊಳ್ಳಬೇಕು. ಒಂದು 10 ಕಾಳು ಮೆಣಸನ್ನು ಹಾಕಿಕೊಳ್ಳಿ. ಇಲ್ಲಿ ಬಿಳಿ ಕಾಳು ಮೆಣಸನ್ನು ಬಳಸಲಾಗಿದೆ. ಕಾಳು ಮೆಣಸನ್ನು ಬೆಚ್ಚಗೆ ಮಾಡಿ ಹುರಿದು ತೆಗೆದಿಟ್ಟರಾಯಿತು. ಕೆಂಪು ಒಣಮೆಣಸನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕಿ. ಒಟ್ಟು 200 ಗ್ರಾಂ ಮೆಣಸನ್ನು ಬಳಸಲಾಗಿದೆ. ಸಣ್ಣ ಉರಿಯಲ್ಲಿ ಗರಿಗರಿ ಆಗುವವರೆಗೆ ಹುರಿಯಬೇಕು. ಕೆಲವರು ಮೆಣಸನ್ನು ಅಗತ್ಯವಿದ್ದರೆ ತೊಳೆದು ಬಿಸಿಲಲ್ಲಿ ಒಣಗಿಸಿ ಹಾಗೆಯೇ ಹುಡಿ ಮಾಡಿ ಸೇರಿಸುತ್ತಾರೆ, ಹುರಿಯುವುದಿಲ್ಲ. ಅಲ್ಲದಿದ್ದರೆ ಹೀಗೆಯೇ ಹುರಿದು ಸೇರಿಸುವುದು ಕ್ರಮ. ಇಲ್ಲಿ ಬ್ಯಾಡಗಿ ಅಥವಾ ಕುಮಟೆ ಮೆಣಸನ್ನು ಬಳಸಲಾಗಿದೆ. ಒಳ್ಳೆಯ ಬಣ್ಣ ಇರುತ್ತದೆ, ಖಾರವೂ ಕೂಡ ಹದವಾಗಿ ಇರುತ್ತದೆ. ತುಂಬ ಖಾರ ಇಷ್ಟಪಡುವವರು ಖಾರದ ಮೆಣಸನ್ನು ಸೇರಿಸಿಕೊಳ್ಳುತ್ತಾರೆ. ಮೆಣಸಿನ ಖಾರದ ಘಮ ಬರತೊಡಗುತ್ತದೆ, ಗರಿಗರಿಯಾಗುತ್ತದೆ, ಸ್ವಲ್ಪ ಕಪ್ಪು ಚುಕ್ಕಿ ಬೀಳಲಾರಂಭಿಸುತ್ತದೆ, ಸ್ವಲ್ಪ ಹೊಗೆ ಬರತೊಡಗುತ್ತದೆ. ಆ ಹಂತದಲ್ಲಿ ಮೆಣಸನ್ನೆಲ್ಲ ತೆಗೆದುಕೊಂಡು ಬೇರೊಂದು ತಟ್ಟೆಗೆ ಹಾಕಿಟ್ಟುಕೊಳ್ಳಬೇಕು. ಉಳಿದ ಮೆಣಸುಗಳನ್ನು ಹೀಗೆಯೇ ಸ್ವಲ್ಪ ಸ್ವಲ್ಪ ಹಾಕಿ ಹುರಿದುಕೊಳ್ಳಬೇಕು. ಎಲ್ಲವನ್ನು ಹುರಿದು ಸಿದ್ಧಪಡಿಸಿ ಇಟ್ಟುಕೊಳ್ಳಿ. ಚಿಕ್ಕ ಸಟ್ಟುಗದಲ್ಲಿ ಅರಸಿನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಬೇಕು. ಒಲೆಯ ಉರಿಯನ್ನು ಆರಿಸಿ ಒಣ ತಟ್ಟೆಗೆ ಹಾಕಿಟ್ಟುಕೊಳ್ಳಿ. ಇಂಗನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳಬೇಕು. ಒಲೆಯ ಉರಿಯನ್ನು ಆರಿಸಿ ಒಣ ತಟ್ಟೆಗೆ ಹಾಕಿಟ್ಟುಕೊಳ್ಳಿ. ಮಸಾಲೆಯನ್ನು ಹುಡಿ ಮಾಡುವುದು ಮತ್ತು ಅರೆಯುವುದು.
ಹುರಿದ ಮಸಾಲೆಯನ್ನು ನುಣ್ಣಗೆ ಹುಡಿ ಮಾಡಿಕೊಳ್ಳಬೇಕು. ಹುಡಿ ಮಾಡಿಕೊಳ್ಳುವ ಮಿಕ್ಸರ್ ಜಾರಿಗೆ ಮೆಣಸು ಬಿಟ್ಟು ಉಳಿದೆಲ್ಲವನ್ನು ಮೊದಲು ಹಾಕಿಕೊಳ್ಳಬೇಕು. ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ಬೇರೆ ಒಣ ಪಾತ್ರೆ ಅಥವಾ ತಟ್ಟೆಗೆ ಹಾಕಿಟ್ಟುಕೊಳ್ಳಬಹುದು. ಮೆಣಸನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಹುಡಿ ಮಾಡಿಕೊಳ್ಳಬೇಕು. ಇವನ್ನು ಬೇರೆ ಒಣ ಪಾತ್ರೆ ಅಥವಾ ತಟ್ಟೆಗೆ ಹಾಕಿಟ್ಟುಕೊಳ್ಳಬೇಕು. ತೀರಾ ನುಣ್ಣಗೆ ಹುಡಿ ಆಗಬೇಕೆಂದೇನಿಲ್ಲ. ಉಳಿದೆಲ್ಲ ಮೆಣಸನ್ನು ಸ್ವಲ್ಪ ಸ್ವಲ್ಪವೇ ಹಾಕಿಕೊಂಡು ಹುಡಿ ಮಾಡಿಕೊಳ್ಳಿ. ಮೆಣಸನ್ನು ಹುಡಿ ಮಾಡುವಾಗ ಖಾರ ಮೂಗಿಗೆ ಬಡಿಯದಂತೆ ಬಟ್ಟೆ ಕಟ್ಟಿ ಜಾಗರೂಕತೆ ಮಾಡಿಕೊಳ್ಳಿ. 200 ಗ್ರಾಂ ಮೆಣಸನ್ನು ಬಳಸಿ 2.5 ಕಪ್ ಮೆಣಸಿನ ಹುಡಿಯನ್ನು ಮಾಡಲಾಗಿದೆ. ಈ ಹುಡಿಯನ್ನು ವೆಟ್ ಮಿಕ್ಸರ್ ಜಾರಿಗೆ ಹಾಕಿ ಅಗತ್ಯವಿರುವಷ್ಟು ತಣಿದ ಕಡು ಉಪ್ಪು ನೀರು ಹಾಕಿ ಗಟ್ಟಿಯಾಗಿ ಅರೆದುಕೊಳ್ಳಬೇಕು. ತೀರಾ ನುಣ್ಣಗೆ ಆಗಬೇಕೆಂದೇನಿಲ್ಲ. ಅರೆದ ಮೆಣಸಿನ ಅರಪ್ಪನ್ನು ಒಂದು ಒಣ ಪಾತ್ರೆಗೆ ಹಾಕಿಕೊಳ್ಳಿ. ಉಳಿದ ಮೆಣಸನ್ನು ಅರೆದುಕೊಳ್ಳಿ. ಮಸಾಲೆಯನ್ನು ಬೆರೆಸುವಿಕೆ. ಉಪ್ಪಿನಕಾಯಿ ಮಿಶ್ರ ಮಾಡಿಕೊಳ್ಳಲು ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಮೆಣಸಿನ ಅರಪ್ಪು ಹಾಕಿ ಮಸಾಲೆಯ ಸ್ವಲ್ಪ ಭಾಗವನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಬೆರೆಸಿಕೊಳ್ಳಿ. ಗಟ್ಟಿಯಾಗಿಯೇ ಅರಪ್ಪನ್ನು ಹೊಂದಿಸಿಕೊಂಡು ಸ್ವಲ್ಪ ಸ್ವಲ್ಪವೇ ಅಂಬಟೆ ಹೋಳುಗಳನ್ನು ಅದಕ್ಕೆ ಹಾಕಿಕೊಳ್ಳಬೇಕು. ಅಂಬಟೆ ಹೋಳುಗಳನ್ನು ಬೆರೆಸುವಾಗ ಪೂರ್ತಿಯಾಗಿ ಬಿಸಿ ಆರಿರಬೇಕು. ಹಗುರವಾಗಿ ಮಿಶ್ರ ಮಾಡಿಕೊಳ್ಳಬೇಕು. ಪುನಃ ಅಂಬಟೆ ಹೋಳುಗಳನ್ನು ಹಾಕಿ ಪುನಃ ಸ್ವಲ್ಪ ಅರಪ್ಪು ಹಾಕಿ ಮಿಶ್ರ ಮಾಡಿ. ಕೊನೆಗೆ ಉಳಿದ ಮೆಣಸಿನ ಅರಪ್ಪನ್ನು ಮತ್ತು ಮಸಾಲೆಯ ಹುಡಿಯನ್ನು ಮಿಶ್ರ ಮಾಡಿ ಉಪ್ಪು ನೀರಿನಲ್ಲಿ ಮಿಕ್ಸಿ ಪಾತ್ರೆಯನ್ನು ಜಾಲಾಡಿಸಿಕೊಂಡು ಉಪ್ಪಿನಕಾಯಿಗೆ ಸೇರಿಸಿ. ಇಲ್ಲಿ 70 ಅಂಬಟೆಕಾಯಿಯ ಹೋಳುಗಳಿಗೆ 200 ಗ್ರಾಂ ಮೆಣಸು ಅರೆದದ್ದು ಸರಿಯಾಯಿತು. ಇನ್ನೂ ದೊಡ್ಡ ಗಾತ್ರದ ಅಂಬಟೆಗಳಾದರೆ 225ರಿಂದ 250 ಗ್ರಾಂಗಳವರೆಗೂ ಮೆಣಸು ಬೇಕಾಗಬಹುದು. ಹೆಚ್ಚಿಗೆ ಬೇಕಿದ್ದರೆ ಬೆರೆಸುವಾಗ ನೋಡಿಕೊಂಡು ಪುನಃ ಹುಡಿ ಮಾಡಿ ಸೇರಿಸಿಕೊಳ್ಳಬಹುದು. ಅಕಸ್ಮಾತ್ ಹೆಚ್ಚಿಗೆ ಅರೆದಿಟ್ಟರೆ ಗಟ್ಟಿಯಾದ ಅರಪ್ಪನ್ನೇ ಜಾಡಿಯಲ್ಲಿ ತೆಗೆದಿಟ್ಟು ಬೇರೆ ಉಪ್ಪಿನಕಾಯಿಗಳಿಗೆ ಬಳಸಬಹುದು. ಇಲ್ಲಿ ತಯಾರಿಸಿದ ಕಡು ಉಪ್ಪು ನೀರಿನ ಪ್ರಮಾಣ 5/4 ಕಪ್ಪಿನಷ್ಟು ಇಷ್ಟು ಉಪ್ಪಿನಕಾಯಿಗೆ ಸರಿಯಾಯಿತು. ಒಂದು ವೇಳೆ ಉಪ್ಪು ನೀರು ಕಡಿಮೆ ಆದರೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು 1:3 ಅನುಪಾತದಲ್ಲಿ ಹಾಕಿ ಕುದಿಸಿ ಮೊದಲಿನ ಕ್ರಮದಲ್ಲಿಯೇ ತಯಾರಿಸಿಕೊಂಡರಾಯಿತು. ಅಕಸ್ಮಾತ್ ಉಪ್ಪು ನೀರು ಜಾಸ್ತಿಯಾಗಿ ಉಳಿದರೆ ಗಾಜಿನ ಬಾಟಲ್ನಲ್ಲಿ ಹಾಕಿಟ್ಟು ಕೆಲವು ಕಾಲ ಇಟ್ಟುಕೊಳ್ಳಬಹುದು. ಬೇರೆ ಉಪ್ಪಿನಕಾಯಿಗಳಿಗೆ ಅಥವಾ ಅಡಿಗೆಗಳಲ್ಲಿ ಪದಾರ್ಥಗಳಿಗೆ ಹಾಕಲು ಬಳಸಬಹುದು. ಇಲ್ಲಿ ಇನ್ನು ಉಳಿದ ಉಪ್ಪು ನೀರನ್ನು ಸ್ವಲ್ಪ ಸ್ವಲ್ಪವೇ ಹಾಕಿ ಹೊಂದಿಸಿಕೊಳ್ಳಬೇಕು. ತೀರಾ ತೆಳ್ಳಗೆ ಅರಪ್ಪನ್ನು ಮಾಡದೆ ಇಡ್ಲಿ ಹಿಟ್ಟಿನ ಹದದಂತೆ ದಪ್ಪವಾಗಿದ್ದರೆ ಒಳ್ಳೆಯದು. ಅರಪ್ಪು ದಪ್ಪವಾಗಿದ್ದರೆ ಅಂಬಟೆ ಹೋಳುಗಳಿಗೆ ಉಪ್ಪು ಖಾರ ಹೀರಿಕೊಳ್ಳಲು ಅಲ್ಲದೆ ದೀರ್ಘಕಾಲ ಬಾಳಿಕೆ ಬರಲು ಒಳ್ಳೆಯದು. ಬೆಚ್ಚಗೆ ಮಾಡಿ ತಣಿದ ಅರಸಿನ ಹುಡಿ ಹಾಕಿ ಮೊಗಚಿಕೊಳ್ಳಬೇಕು. ಒಣ ಅರಸಿನ ಕೊಂಬು ಅಥವಾ ಗಡ್ಡೆ ಇದ್ದರೆ ಜಜ್ಜಿ ಹುಡಿ ಮಾಡಿ ಸೇರಿಸುವ ಕ್ರಮವಿದೆ. ಬೆಚ್ಚಗೆ ಮಾಡಿ ತಣಿದ ಇಂಗನ್ನು ಹಾಕಿ ಬೆರೆಸಿಕೊಳ್ಳಿ. ಇಂಗನ್ನು ಕೆಲವರು ಊಟಕ್ಕೆ ಉಪಯೋಗಿಸುವ ಸ್ವಲ್ಪ ಭಾಗ ಉಪ್ಪಿನಕಾಯಿಗೆ ಮಾತ್ರ ಆಗಿಂದಾಗೆ ಹಾಕುತ್ತಾರೆ. ಶುಭ್ರ ಒಣಗಿರುವ ಗಾಜಿನ ಜಾಡಿಯಲ್ಲಿ ಅಥವಾ ಭರಣಿಯಲ್ಲಿ ತುಂಬಿಸಿಡಬೇಕು. ತುಂಬಿಸುವಾಗ ಪದರವನ್ನು ಸಮತಟ್ಟಾಗಿ ಸುತ್ತಾ ಹಾಕುತ್ತಾ ಹೋಗಬೇಕು. ಜಾಡಿಯಲ್ಲಿ ಮಧ್ಯದಲ್ಲಿ ಖಾಲಿ ಜಾಗ ಉಳಿಯದಂತೆ ತುಂಬಿಸುತ್ತಾ ಹೋದರೆ ಗಾಳಿ ಆಡದೆ ಭದ್ರವಾಗಿ ಉಳಿಯುತ್ತದೆ. ಬದಿಗಳಲ್ಲಿ ಅಂಟಿಕೊಂಡ ರಸವನ್ನೆಲ್ಲ ಒರೆಸಿಕೊಳ್ಳಬೇಕು. ಉಪ್ಪು ನೀರಿನಲ್ಲಿ ಕೆಳಗೆ ಉಳಿದ ಉಪ್ಪನ್ನು ಮೇಲಿನಿಂದ ಹರಡಿಕೊಳ್ಳುವ ಪದ್ಧತಿಯೂ ಇದೆ. ಅಲ್ಲದೆ ಸ್ವಚ್ಛವಾದ ಒಣ ಬಟ್ಟೆ ತುಂಡನ್ನು ಮೇಲಿನಿಂದ ಇಡುವ ಕ್ರಮವಿದೆ. ಉಪ್ಪಿನಕಾಯಿಗಳಿಗೆ ಮೇಲಿನಿಂದ ಬರುವ ಫಂಗಸನ್ನು ಇದು ತಡೆಯಲು ಸಹಾಯ ಮಾಡುತ್ತದೆ. ಈ ಕೆಲವು ಕ್ರಮಗಳು ದೊಡ್ಡ ಪ್ರಮಾಣದಲ್ಲಿ ಉಪ್ಪಿನಕಾಯಿಗಳನ್ನು ಮಾಡುವಾಗ
ದೀರ್ಘ ಸಮಯಕ್ಕೆ ಬಾಳಿಕೆ ಬರಲು ಅಗತ್ಯ ಮತ್ತು ಸಹಕಾರಿ. ಈ ಕ್ರಮಗಳನ್ನು ಅನುಸರಿಸಿದರೆ 5-6 ತಿಂಗಳುಗಳವರೆಗೆ ಬೆಚ್ಚಗಿನ ಜಾಗದಲ್ಲಿ ಗಾಳಿ ಆಡದಂತೆ ಇಡಬಹುದು. ಚಿಕ್ಕ ಪ್ರಮಾಣದಲ್ಲಿ ಮಾಡುವಾಗ ಇವುಗಳಲ್ಲಿ ಎಲ್ಲವನ್ನೂ ಕಡ್ಡಾಯವಾಗಿ ಮಾಡಲೇಬೇಕಾಗಿಲ್ಲ. ಫ್ರಿಡ್ಜಿನಲ್ಲಿಟ್ಟರೆ 1 ವರ್ಷದವರೆಗೂ ಇಡಬಹುದು. ಈ ರೀತಿಯ ಉಪ್ಪಿನಕಾಯಿ ನಿಮಗೆ ಹೊಸದಾಗಿದ್ದರೆ ಅಥವಾ ಮಾಡುವ ವಿಧಾನ ಸರಿಯಾಗಿ ತಿಳಿಯದಿದ್ದರೆ ಹೀಗೆ ಮಾಡಿ ನೋಡಿ. ಅಂಬಟೆ ಉಪ್ಪಿನಕಾಯಿ.